ತಮಿಳುನಾಡಿಗೆ 4 ಟಿಎಂಸಿ ನೀರು ಹರಿಸಿ ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದೆ. ಬರದ ನಡುವೆ ಕರ್ನಾಟಕಕ್ಕೆ ಬಿಗ್ ಶಾಕ್. ತಮಿಳುನಾಡಿಗೆ ಈಗ 4 ಟಿಎಂಸಿ ನೀರು ಹರಿಸಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಸೂಚನೆಯನ್ನ ಸಿಡಬ್ಲ್ಯೂಆರ್ಸಿ ಕೊಟ್ಟಿದೆ. ಸೊ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಈ ರೀತಿಯಾದಂತಹ ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಮಳೆ ಕೊರತೆಯ ನಡುವೆ ಕರ್ನಾಟಕಕ್ಕೆ ಸಂಕಷ್ಟ. ಈಗ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸೂಚನೆಯನ್ನ ಕೊಟ್ಟಿದ್ದು, ನೀರಿನ ಕೊರತೆ ನಡುವೆ ನೀರು ಬಿಡೋದು ಹೇಗೆ? 49 ಟಿಎಂಸಿ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯ 17.13 ಟಿಎಂಸಿ ನೀರಿದೆ. ಇದರಲ್ಲಿ ಸುಮಾರು 9 ಟಿಎಂಸಿ ಡೆಡ್ ಸ್ಟೋರೇಜ್. ಸೊ ಡೆಡ್ ಸ್ಟೋರೇಜ್ ಹೋದ್ರೆ ಉಳಿಯೋದು ಕೇವಲ 8 ಟಿಎಂಸಿ ಅಷ್ಟು. ಈ 8 ಟಿಎಂಸಿಯಲ್ಲೇ 4 ಟಿಎಂಸಿ ತಮಿಳುನಾಡಿಗೆ ಕೊಟ್ರೆ ಕರ್ನಾಟಕ ಏನ್ ಮಾಡಬೇಕು ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ ಕೆ ಆರ್ ಎಸ್ ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ಟರೆ. ಇನ್ನೂ ಆರಂಗಿ ಮತ್ತು ಹೇಮಾವತಿ ನೋಡಬೇಕು, ಯಾಕಂದ್ರೆ ನಮಗೆ ವರ್ಷ ಪೂರ್ತಿ ನೀರು ಬೇಕಲ್ಲ. ಕುಡಿಯೋ ನೀರು ಬೇಕೇ ಬೇಕು ನಮಗೆ. 3.25 TMC ಬೇಕು ಎಲ್ಲ ಸೇರಿಸಿ. ಬೆಂಗಳೂರು ಮತ್ತು ಮಂಡ್ಯ ಎಲ್ಲ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ರಾಮನಗರ, ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬಹುತೇಕ ಅಲ್ಲಿಂದ 3.25 TMC ಬೇಕಾಗುತ್ತೆ. ಮಳೆ ಬಂದರೆ ಓಕೆ, ಮಳೆ ಬರದೇ ಇದ್ದರೆ ಹೋದ ವರ್ಷ 366 TMC ಹರಿದೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ತೀವಿ. ತಮಿಳುನಾಡಿಗೆ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ಈಗ ನೀರು ಬಿಡಲು ಆಗಲ್ಲ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದೆ. ಅದೇ ನೀರು ಬೇಕಲ್ಲ ಕೊಡೋದಿಕ್ಕೆ, ನೀರು ಬಿಡೋದಿಕ್ಕಾಗಲ್ಲ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದು, 15 ದಿನ 3,500 ಕ್ಯೂಸೆಕ್ ನೀರು ಹರಿಸಲು ಆದೇಶಿಸಿದೆ. ಸದ್ಯ ರಾಜ್ಯದಲ್ಲಿ ಬರಗಾಲದ ಸಂಕಷ್ಟ ಎದುರಾಗಿದೆ, ನೀರು ಬಿಡಲು ಆಗಲ್ಲ ಅಂತ ನಾವು ಹೇಳಿದ್ದೇವೆ. ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಹೇಳಿದ್ದಾರೆ, ನೀರು ಬಿಡೋದಿಕ್ಕೆ ಆಗದಿರುವ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮತ್ತೆ ಅಪೀಲು ಹೋಗ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಈ ಸಂಬಂಧ ಸಿಎಂ ಜೊತೆಯೂ ನಾನು ಚರ್ಚೆ ಮಾಡ್ತೇನೆ ಅಂತ ನವದೆಹಲಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ಸಿಡಬ್ಲ್ಯೂಆರ್ಸಿ ಇಲ್ಲಿನ ವಾಸ್ತವತೆಯನ್ನ ಗಮನಿಸದೆ ತಮಿಳುನಾಡಿಗೆ 4 ಟಿಎಂಸಿ ನೀರು ಹರಿಸಿ ಅಂತ ಹೇಳಿದೆ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಅಪೀಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಇತ್ತು. ಹಿಂದಿನ ಮೀಟಿಂಗಲ್ಲಿ ಸಿಡಬ್ಲ್ಯೂಆರ್ಸಿ ಆಗಲಿ ಸಿಡಬ್ಲ್ಯೂಎಂಎ ಆಗಲಿ ನೀರು ಬಿಡಿ ಅಂತ ಹೇಳಿರಲಿಲ್ಲ. ಈ ಬಾರಿ ನೀರು ಬಿಡಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಅಧಿಕಾರಿಗಳು ನಮಗೆ ಕುಡಿಯೋ ನೀರಿಗೆ ಅಗತ್ಯ ಇದೆ, ನೀರು ಬಿಡೋಕ್ಕಾಗಲ್ಲ ಅಂತ ಮೀಟಿಂಗಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅವರು ಒಂದು ದಿನಕ್ಕೆ 3,000 ಕ್ಯೂಸೆಕ್ಸ್ ಅಂದರೆ 15 ದಿನಗಳ ಕಾಲ ಬಿಡಿ ಅಂತ ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೇಲೆ ಅಪೀಲು ಹಾಕ್ಕೋಬೋದು, ನಾವು ಸಿಡಬ್ಲ್ಯೂಎಂಎಗೆ ಅಪೀಲು ಹಾಕ್ಕೋಬೋದು. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾಳೆ ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದೀನಿ. ಏನು ಮಾಡಬೇಕು ನಾಳೆ ತೀರ್ಮಾನ ಮಾಡ್ತೀವಿ. ನಮ್ಮ ಆದ್ಯತೆ ಫಸ್ಟ್ ಪ್ರಿಫರೆನ್ಸು ಕುಡಿಯೋ ನೀರಿಗೆ. ನೀರು ಮಳೆ ಬಂದು ಹೆಚ್ಚಾಗಿ ಮಳೆ ಬಂದು ಡ್ಯಾಮ್ಗಳು ತುಂಬಿದ್ರೆ ನೀರು ಬಿಡೋದಕ್ಕೇನು ಅಡ್ಡಿ ಇಲ್ಲ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಗುಡ್ ನ್ಯೂಸ್. ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ. ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಈಗ ಉತ್ತರವನ್ನ ಕೊಟ್ಟಿದೆ. ಪ್ರತಿ ಬಾರಿ ಕೂಡ ಖ್ಯಾತಿ ತೆಗಿತಾ ಇದೆ, ಈ ಸಲ ತಮಿಳುನಾಡಿಗೆ ಇಲ್ಲಿ ಹಿನ್ನಡೆಯಾಗಿದೆ. ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಉತ್ತರವನ್ನ ಕೊಟ್ಟಿದ್ದು, ಮೇಕೆದಾಟು ಯೋಜನೆಗೆ ಬೇರೆ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ. ತಮಿಳುನಾಡು ಸಂಸದ ಅನ್ಬುಮಣಿ ರಾಮದಾಸ್ ಪ್ರಶ್ನೆಗೆ ಉತ್ತರವನ್ನ ನೀಡುವಂತಹ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಅಲ್ಲಿ ಉತ್ತರ ಕೊಡ್ತಾರೆ. ಆಕ್ಷೇಪ ವ್ಯಕ್ತಪಡಿಸಲು ತಮಿಳುನಾಡಿಗೆ ಹಕ್ಕಿಲ್ಲ ಅನ್ನುವ ಉತ್ತರವನ್ನ ನೀಡ್ತಾರೆ. ಈ ಮೂಲಕ ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯಗಳ ಒಪ್ಪಿಗೆ ಪಡೆಯುವ ಅವಶ್ಯಕತೆ ಇಲ್ಲ ಮೇಕೆದಾಟು ಯೋಜನೆಗೆ ಅಂತ ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಈ ಮೂಲಕ ತಮಿಳುನಾಡು ಪದೇ ಪದೇ ಖ್ಯಾತಿ ತೆಗಿತಾ ಇದ್ದಲ್ಲ, ನಾವು ಬಿಡಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇತ್ತಲ್ಲ, ಇದು ಇನ್ನು ಮುಂದೆ ಹೇಳುವ ಹಾಗಿಲ್ಲ. ಕಾರಣ ಯಾವುದೇ ರಾಜ್ಯದ ಒಪ್ಪಿಗೆ ಬೇಕಿಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ.
ಈ ಮೂಲಕ ಒಂದಷ್ಟು ದಿನಗಳ ಕಾಲ, ಅಂದರೆ ಇಷ್ಟು ದಿನಗಳ ಕಾಲ ಕೂಡ ತಮಿಳುನಾಡು ಈ ವಿಚಾರದಲ್ಲಿ ಅಡ್ಡಗಾಲು ಹಾಕ್ತಾನೇ ಇತ್ತು ಒಂದಲ್ಲ ಒಂದು. ಆದರೆ ಇನ್ನು ಮುಂದೆ ಅಂತಹ ಪರಿಸ್ಥಿತಿ ಬರೋದಿಲ್ಲ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಖ್ಯಾತಿ ತೆಗಿತಾ ಇತ್ತು. ಇಂತಹ ಸಂದರ್ಭದಲ್ಲಿ ಇದೀಗ ಈ ಯೋಜನೆಗೆ ಬೇರೆ ರಾಜ್ಯಗಳ ಒಪ್ಪಿಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೇಂದ್ರ ಉತ್ತರವನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ಸಿಡಬ್ಲ್ಯೂಸಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ತಮಿಳುನಾಡಿಗೆ ನೀರನ್ನು ಹರಿಸುವಂತಹ ವಿಚಾರ ಹೇಳಿದ್ರಲ್ಲ, ಸೊ ಪ್ರಾಧಿಕಾರಕ್ಕೆ ವಸ್ತುಸ್ಥಿತಿ ವಿವರಿಸಲು ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗಾಗಲೇ ಕುಡಿಯುವ ನೀರಿಗೆ ಆಲ್ರೆಡಿ ಹಾಹಾಕಾರ ಶುರುವಾಗಿದೆ. ನೀರು ಬಿಟ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಡ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಅಂತ ಆರ್ ಅಶೋಕ್ ಒತ್ತಾಯವನ್ನ ಮಾಡಿದ್ದಾರೆ. ಈಗಾಗಲೇ ಕುಡಿಯುವ ನೀರಿಗೆ ಇಲ್ಲೇ ಹಾಹಾಕಾರ ಇದೆ. ಅನೇಕ ಕಡೆಗಳಲ್ಲಿ ಈಗ ಕುಡಿಯುವ ನೀರು ಸಿಗ್ತಾ ಇಲ್ಲ. ಬರಗಾಲದ ಪರಿಸ್ಥಿತಿ ಈಗಲೇ ನಿರ್ಮಾಣ ಆಗಿದೆ. ಮಳೆ ಅಂತೂ ಕಾಣಿಸ್ತಾನೆ ಇಲ್ಲ. ಕೂಡಲೇ ರಾಜ್ಯ ಸರ್ಕಾರ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಬೇಕು. ಇಲ್ಲಿನ ವಸ್ತುಸ್ಥಿತಿ ಏನು ಅನ್ನೋದನ್ನ ವಿವರಿಸಬೇಕು. ರಾಜ್ಯ ಸರ್ಕಾರ ಕಾವೇರಿ ಪ್ರಾಧಿಕಾರದ ಸೂಚನೆಯನ್ನ ಯಾವುದೇ ಕಾರಣಕ್ಕೂ ಪಾಲಿಸಬಾರದು ಅಂತ ಸರ್ಕಾರಕ್ಕೆ ಅಶೋಕ್ ಒತ್ತಾಯವನ್ನ ಮಾಡಿದ್ದಾರೆ. ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಮಾತಾಡಿಸಿದ್ದಾರೆ. ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಕರ್ನಾಟಕಕ್ಕೆ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ಬಿಡಲಿಕ್ಕೆ ಈಗ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಕಡೆ ಆದೇಶ ಪಾಲನೆ ಮಾಡಬೇಕಾ, ಸರ್ಕಾರ ರಿವ್ಯೂ ಪಿಟಿಷನ್ ಹಾಕಬೇಕಾ ಎಂಬುದು ಚರ್ಚೆ ನಡೀತಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ರವರಿದ್ದಾರೆ. ಆರ್ ಅಶೋಕ್ ರವರ ಇಡೀ ಪರಿಸ್ಥಿತಿಯನ್ನು ನಾನು ನಿಮಗೆ ಈಗಾಗಲೇ ನಾನು ಹೇಳಿರ್ತಕ್ಕಂಥದ್ದು. ಈಗ ಸರ್ಕಾರದ ಮುಂದಿರ್ತಕ್ಕಂಥ ಸವಾಲುಗಳೇನು, ಆದಿ ಏನು? ಇಲ್ಲ, ಈ ಒಂದು ಆದೇಶ ಏನು ಬಂದಿದೆ ನನಗಂತೂ ಒಂದು ರೀತಿ ಆಘಾತ ತಂದಿದೆ. ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದನ್ನೆಲ್ಲ ಒಂದು ಕಡೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸ್ಲೇ ಇಲ್ಲ ನನಗೆ. ನಾನು KRSಗೂ ಹೋಗಿದ್ದೆ. KRS ಖಾಲಿ ಆಗಿರೋದು ಚಿತ್ರನೂ ಕೂಡ ನನ್ನ ಇದರಲ್ಲೇ ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ ನನಗೆ. ಅಂದರೆ ಇಡೀ ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿಗೆ ಹಾಹಾಕಾರ, ಎಕ್ಸ್ಪೆಷಲಿ ಕಾವೇರಿನ ನಂಬ್ಕೊಂಡಿರೋವಂಥದ್ದು ಕುಡಿಯೋ ನೀರಿಗೆ ಬೆಂಗಳೂರು 1.5 ಕೋಟಿ ಜನ ಇದ್ದಾರೆ. ಮತ್ತು ಮಂಡ್ಯದ ಜನದ ರೈತರ ಬವಣೆ, ಮೈಸೂರು, ಇವೆಲ್ಲವನ್ನು ನೋಡಿದ ಮೇಲೆ ಇದನ್ನು ಸರಿಯಾಗಿ ಮಂಡಳಿಯ ಮುಂದೆ ಮಂಡಿಸುವಂಥದ್ರಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ ಅಂತ ಅನಿಸುತ್ತೆ. ಸರ್, ನಿಮ್ಮ ಪ್ರಕಾರ ಸರ್ ಪ್ರಾಧಿಕಾರದ ಆದೇಶವನ್ನು ಪಾಲನೆ ಮಾಡಬೇಕು ಅಥವಾ ಧಿಕ್ಕರಿಸಬೇಕು? ಯಾಕಂತ ಹೇಳಿದ್ರೆ ಕರ್ನಾಟಕ, ನೀವು ಹೇಳ್ತಿದ್ದೀರಾ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಇಲ್ಲಿನ ವಸ್ತುಸ್ಥಿತಿ ವಿವರಿಸಿಲ್ಲ ಅಂತ ಹೇಳ್ತಿದ್ದೀರಾ. ಈಗ ತಮಿಳ್ನಾಡವ್ರು ಏನು ಆದೇಶನ ಪಾಲನೆ ಮಾಡ್ತಾರಾ? ಒಂದು ಕೋರ್ಟಲ್ಲಿ ಈಗ ಮೇಕೆದಾಟು ವಿಚಾರವಾಗಿ ಕೋರ್ಟ್ ಅವ್ರ ವಿರುದ್ಧ ಆದೇಶ ಮಾಡಿದ್ರು, ಮತ್ತೆ ಅಪೀಲ್ ಹೋದರು, ಮತ್ತು ಈ ಥರ ಎಲ್ಲೆಲ್ಲಿ ಸಿಗುತ್ತೋ ಯಾವುದ್ಯಾವುದು ವೇನಲ್ಲಿ ಸಿಗುತ್ತೋ ಅದರಲ್ಲಿ ಅಪೀಲ್ಗಳು ಹಾಕ್ಕೊಂಡು ಇವತ್ತು ಮೇಕೆದಾಟು ಯೋಜನೆಗೆ ಅಡೆತಡೆಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೂ ಕೂಡ ಇವರು ಅಡೆತಡೆ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನಮ್ಮವ್ರೂ ಕೂಡ ಈಗ ಏನು ಆದೇಶ ಮಾಡಿದ್ದಾರೆ ಇದಕ್ಕೆ ಅಪೀಲ್ ಹೋಗ್ಬೇಕು. ಅವರು ಅಪೀಲ್ ಹೋಗಬೇಕು, ಟೈಮ್ ತೊಗೊಬೇಕು. ಇಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡೋಕ್ಕೆ ಒಂದು ತಂಡ ಬರಲಿ. ಅವರೇ ಪ್ರಾಧಿಕಾರದವರೇ ಒಂದು ತಂಡ ನೀರಾವರಿ ತಜ್ಞರನ್ನು, 2 ರಾಜ್ಯದ ನೀರಾವರಿ ತಜ್ಞರನ್ನು ಕಳಿಸ್ಲಿ, ಪರಿಶೀಲನೆ ಮಾಡಲಿ. ಇಲ್ಲಿನ ಬೆಳೆಗಳು ಏನೋ ಬೆಳೆ ಬೆಳೀತಾ ಇದ್ದಾರಾ, ಬೆಳೆ ಹಾನಿ ಆಗಿದೆಯಾ ಚೆಕ್ ಮಾಡಲಿ. ಬೆಳೆ ಬೆಳೀತಾ ಇದ್ದರೆ, ನಮ್ಮ ಫಸಲು ಬರ್ತಾ ಇದ್ದರೆ ನೀವು ಮಾಡಿ. ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಕೈ ಚೆಲ್ಲಿ ಆದೇಶದ ಪ್ರಕಾರ ನಾವು ಬಿಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ತಮಿಳ್ನಾಡು ನೋಡಿ ಬುದ್ಧಿ ಕಲ್ತ್ಕೊಡ್ಲಿ. ಈಗ ವಿಜಯನ್ನೆಲ್ಲ ಬರ್ತಾ ಇದ್ದಾರೆ ಇವರೇ, ಡಿ ಕೆ ಶಿವಕುಮಾರ್ ಅವರು ತಮಿಳ್ನಾಡು ಮುಖ್ಯಮಂತ್ರಿ ಮಾತುಕತೆ ಅಂತಾರೆ. ಏನು ಮಾತಾಡ್ತೀರಾ? ಕಾಟಾಚಾರಕ್ಕಷ್ಟೇ. ಎರಡೂ ನಿಮ್ಮ ಪಾರ್ಟಿನೇ, ಅಲ್ಲೂ ಕಾಂಗ್ರೆಸ್ ಪಾರ್ಟಿನೇ, ಇಲ್ಲೂ ಕಾಂಗ್ರೆಸ್ ಪಾರ್ಟಿನೇ. ನೀವು ಈ ಮೀಟಿಂಗ್ ಆದಮೇಲೆ ಆಚೆ ಬಂದು ತಮಿಳ್ನಾಡವ್ರು ಅದೇ ಡೈಲಾಗೇ ಹೊಡಿತಾರೆ, ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟಿಗೆ ಅನುಮತಿ ಕೊಡಲ್ಲ ಅಂತದು ಹೇಳ್ತಾರೆ. ಕಾವೇರಿ ನೀರು ಬಗ್ಗೆನೂ ಕೂಡ ಒಂದೇ ಒಂದು ಇಂಚೂ ಅವ್ರು ಹಿಂದೆ ಸರಿಯಲ್ಲ. ನಮ್ಮ CM ಆಚೆ ಬಂದು ಇಬ್ಬರು ಒಳಗಡೆ ಮಾತಾಡ್ಕೊಂತಾರೆ. ಯಾಕಂದರೆ ಇಬ್ಬರು ಅಲ್ಲೂ ಕಾಂಗ್ರೆಸ್, ಇಲ್ಲೂ ನಿನಗೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ನೀನು ಹಂಗೆ ಕಂಟಿನ್ಯೂ ಆಗಬೇಕು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ ಆಗಬಾರ್ದು. ನಿನ್ನ ಪಾಡಿಗೆ ನೀನು, ನಾನು ಅಷ್ಟೇ. ಇದೊಂದು ಕಣ್ಣೊರೆಸುವಂಥ ಭೇಟಿ ಅಷ್ಟೇ. ಇದರಿಂದ ಬರೆದು ಮಾಡ್ಕೊಳ್ಳಿ, ಟೀಕೆ ಮಾಡ್ಬೋದು. ಕಾಂಗ್ರೆಸ್ ಅವ್ರು ನನ್ನ ಸ್ಟೇಟ್ಮೆಂಟ್ ನೋಡಿದ ಮೇಲೆ ಟೀಕೆ ಮಾಡ್ಬೋದು. ಆದರೆ ಈ ಸಭೆ ಆದಮೇಲೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ನಾನು ಹೇಳಿದ್ದು ಸತ್ಯ ಆದರೆ ಒಪ್ಕೊಳ್ಳಿ.
ಇದು ವಿಪಕ್ಷ ನಾಯಕ ಆರ್ ಅಶೋಕ್ರವರು ನ್ಯೂಸ್ 18 ಜೊತೆ ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಕೊಟ್ಟಿರ್ತಕ್ಕಂಥ ಆದೇಶ ಸಂಬಂಧಪಟ್ಟಾಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮೋಹನ್ ರೆಡ್ಡಿ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.